ಸಿಎಂ ಸಿದ್ದರಾಮಯ್ಯ ಅವರಿಂದ ಮೈಸೂರು ಮಾನಸ ಗಂಗೋತ್ರಿಯ ರಾಣಿ ಬಹದ್ದೂರ್ ಸಭಾಂಗಣದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆಯನ್ನು ಉದ್ಘಾಟಿಸಿ ಪ್ರಶಸ್ತಿ ವಿತರಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಕರ್ತರ ಸಮಸ್ಯೆಗಳ ಬಗ್ಗೆ ಸವಿವರವಾಗಿ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್. ಸಿ. ಮಹದೇವಪ್ಪರವರು, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆ. ವಿ. ಪ್ರಭಾಕರ್ ರವರು, ಪ್ರಜಾವಾಣಿ ಪತ್ರಿಕೆ ಸಂಪಾದಕರಾದ ರವೀಂದ್ರ ಭಟ್ ರವರು, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪುಷ್ಪಾ ಮರಾತ್ ರವರು, ಶಾಸಕರಾದ ರವಿಶಂಕರ್, ತನ್ವೀರ್ ಸೇಠ್ ರವರು, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆ. ದೀಪಕ್ ರವರು, ಕಾರ್ಯದರ್ಶಿ ರವಿ ಪಾಂಡುಪುರ ರವರು, ಪ್ರಧಾನ ಕಾರ್ಯದರ್ಶಿ ಧರ್ಮಪುರ ನಾರಾಯಣರವರು ಮತ್ತು ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರು, ದೃಶ್ಯ ಮಾಧ್ಯಮ ಮಿತ್ರರು ಎಲ್ಲರೂ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ಅಂಬೇಡ್ಕರು, ಗಾಂಧಿ, ಲೋಹಿಯಾ, ಲೋಕಮಾನ್ಯ ತಿಲಕರು ನಮ್ಮ ದೇಶದಲ್ಲಿ ಅವರು ಪತ್ರಿಕೆಗಳನ್ನು ನಡೆಸಿದ್ದಾರೆ. ಪತ್ರಿಕಾ ರಂಗ ತನ್ನ ವಾಕ್ ಸ್ವಾತಂತ್ರ್ಯದ ಅಮೂಲ್ಯ ಸ್ವತ್ತು ಅದು, ಆದರೆ ಯಾವತ್ತೂ ಕಳ್ಕೊಳ್ಳಕ್ಕಾಗಲ್ಲ ಅಂತ ಗಾಂಧಿ ಹೇಳಿದ್ದಾರೆ. ಅಮೂಲ್ಯವಾದಂಥ ಸ್ವತ್ತು, ಇನ್ವ್ಯಾಲ್ಯೂಬಲ್ ಅಸೆಟ್. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ is an invaluable asset. We can't forego the freedom of expression ಅಂತ ಗಾಂಧಿ ಹೇಳಿದ್ದಾರೆ. ಪಾಂಡೇಲ್ ಅವರು ಪತ್ರಿಕಾ ರಂಗವನ್ನು ಕುರಿತು, ಇದು ಬಲವಾದಂಥ ಪ್ರಜಾಪ್ರಭುತ್ವವನ್ನು ಕಟ್ಟುವ ಒಂದು ಪ್ರಬಲವಾದಂಥ ಆಧಾರ ಸ್ತಂಭ ಆಗುತ್ತೆ ಪ್ರಜಾಪ್ರಭುತ್ವ. ಗಾಂಧೀಜಿಯವರು ಪತ್ರಿಕೆ ನಡೆಸ್ತಾ ಜನರ ಧ್ವನಿಯಾಗಿ ಪತ್ರಿಕೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ, ಪೀಪಲ್ಸ್ ವಾಯ್ಸ್. ಅಂಬೇಡ್ಕರ್ ಅವರು ಧ್ವನಿ ಇಲ್ಲದ ಧ್ವನಿಯಾಗಿ 4 ಪತ್ರಿಕೆಗಳನ್ನು ನಡೆಸಿದ್ದಾರೆ. ಅವರು ಒಂದೊಂದು ಪತ್ರಿಕೆ ಕೂಡ ಬಹಿಷ್ಕೃತ ಭಾರತ ಇರಬಹುದು, ಜನತಾ ಇರಬಹುದು, ಮೂಕನಾಯಕ ಇರಬೇಕು ಮತ್ತು ಪ್ರಬುದ್ಧ ಭಾರತ ಇರಬಹುದು, ಇವೆಲ್ಲ ಪತ್ರಿಕೆಗಳ ಹಿನ್ನೆಲೆ ನೋಡಿದಾಗ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂಥ ಜನರ ಧ್ವನಿಯಾಗಿ ಸಮಾಜವನ್ನು ಪರಿವರ್ತಿಸಿ ಪತ್ರಿಕೆಯ ಆದ್ಯ ಕರ್ತವ್ಯ ಪ್ರಜಾಸತ್ತಾತ್ಮಕವಾದಂಥ ನಡವಳಿಕೆಯನ್ನು ಬಲಗೊಳಿಸಲಿಕ್ಕೆ ದಿ ರೋಲ್ ಆಫ್ ಪ್ರೆಸ್ ಅಂಡ್ ಮೀಡಿಯಾ. ಯಾರ್ಯಾರ ಹತ್ರ ಸ್ಮಾರ್ಟ್ ಫೋನ್ ಇದೆಯೋ ಅವರೆಲ್ಲರೂ ಪತ್ರಕರ್ತರೇ. ಈಗ ಮೋಗ್ಲಿಂಗ್ ಅನ್ನೋನು ಅದನ್ನ ಶುರು ಮಾಡ್ತಾನೆ. ಯಾಕೆ ಶುರು ಮಾಡಿದೆ ಅಂತ ಒಂದು ಮಾತನ್ನ ಬರೀತಾನೆ. ಅವನು ಕಿಟಕಿಗಳಲ್ಲಿ ಬರುವ ಗಾಳಿ ಸುದ್ದಿಗಳನ್ನ ತಡೆಯೋದಕ್ಕಾಗಿ ನಾನು ಪತ್ರಿಕೆ ಶುರು ಮಾಡಿದೆ ಅಂತ ಹೇಳ್ತಾನೆ. ಡಿಜಿಟಲ್ ಅಲ್ಲಿ ಏನಾದ್ರು ಬರಲಿ ಸರ್, ಆದ್ರೆ ಕೈಯಲ್ಲಿ ಪತ್ರಿಕೆ ಹಿಡ್ಕೊಂಡು ಓದುವ ಮಜಾನೇ ಬೇರೆ ಸರ್, ಇದು ಬೇರೆ ಯಾವುದು ಕೊಡಲ್ಲ ಸರ್. ನಮ್ಮ ಮಕ್ಕಳಿಗೆ ನಾವು ಪತ್ರಿಕೆ ಓದೋದನ್ನ ಕಲಿಸುವ ಸವಾಲಿದೆಯಲ್ಲ, ಅದು ಪತ್ರಿಕೋದ್ಯಮದ ಮಾಧ್ಯಮದ ಬಹಳ ದೊಡ್ಡ ಸವಾಲು. ಒಂದು ಎಲ್ಲರಿಗೂ ನಮಸ್ಕಾರ. ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಮ್ಮುಖದಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭವನ್ನ ಕೋರ್ತಾ, ಯಾರ್ಯಾರು ಪಡ್ಕೊಂಡಿದ್ದೀರಿ ಅವ್ರಿಗೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತೇನೆ. ಅದರಲ್ಲೂ ಒಬ್ಬ ಮಹಿಳೆ ಶಿಲ್ಪ ಅವ್ರಿಗೆ ತಾವು ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ. ಅವರು ಕೂಡ ವಿಶೇಷವಾದಂಥ ಒಂದು ಶುಭಾಶಯಗಳನ್ನು ತಿಳಿಸ್ತಾ, ಸದಾಕಾಲ ನೀವು ನನ್ನೊಟ್ಟಿಗಿದ್ದೀರಿ, ನಾನು ಕೂಡ ಸದಾಕಾಲ ನಿಮ್ಮೊಟ್ಟಿಗೆ ಇರ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿ ನನ್ನನ್ನು ಕರೆದು ಅವಕಾಶ ಮಾಡಿಕೊಟ್ಟಂತಹ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಎರಡು ಮನುಷ್ಯ ನಡೆಯಬೇಕಾದ್ರೆ ಎಡವುದು ಸಹಜ. ಎಲ್ಲೆಲ್ಲಿ ನಾವು ರಾಜಕಾರಣಿಗಳು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತೀವಿ, ಅವೆಲ್ಲವನ್ನ ನಮಗೆ ತಿಳ್ಕೊಡುವಂಥ ನಿಟ್ಟಿನಲ್ಲಿ ತಾವು ನಮಗೆ ಎಚ್ಚರಿಕೆ ಗಂಟೆಗಳನ್ನು ಆಗಿಂದಾಗಿ ಕೊಟ್ಟು ಸಮಾಜವನ್ನು ಉತ್ತಮವಾದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಮಗೆ ಒಂದು ಯಾವತ್ತೂ ಫೋನ್ ಮಾಡಿ ಈ ಸುದ್ದಿ ಹಾಕಿ ಈ ಸುದ್ದಿ ನಿಲ್ಲಿಸಿ ಅಂತ ಹೇಳಿದಂತ ಒಂದೇ ಒಂದು ಉದಾಹರಣೆ ಇಲ್ಲ. ಅಪರೂಪದಲ್ಲಿ ಅಪರೂಪ ರಾಜಕಾರಣಿ ಅಂತ ಅನ್ಸುತ್ತೆ ಸಿದ್ದರಾಮಯ್ಯನವರು.
ಕನ್ನಡದ ಕಾರ್ಯಕ್ರಮಗಳಿಗೆ ಏನು ತೊಂದರೆ ಇಲ್ಲ, ಕನ್ನಡದ ಸುದ್ದಿಗೆ ಏನು ತೊಂದರೆ ಇಲ್ಲ. ವಾಟ್ಸಪ್ ಅಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಪುಂಖಾನುಪುಂಖವಾಗಿ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಬಿಡ್ತಾರೆ. ಅದು ಸರಿನಾ ತಪ್ಪ ಗೊತ್ತಿಲ್ಲ. ಆದರೆ ಇವತ್ತು ಪತ್ರಿಕೆ ಇರ್ಬೋದು, ನ್ಯೂಸ್ ಚಾನಲ್ ಇರ್ಬೋದು, ಸರಿಯಾದ ಸುದ್ದಿ ತಿಳ್ಕೋಬೇಕು ಅಂದ್ರೆ ಇವತ್ತು ಬರೋದು ಅವರು ಪತ್ರಿಕೆ ಓದ್ತಾರೆ, ಇಲ್ಲ ಅಂದ್ರೆ ಟಿವಿ ನೋಡ್ತಾರೆ, ಇಲ್ಲ ಅಂದ್ರೆ ಮಾಧ್ಯಮ ಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಹೋಗಿ ನೋಡ್ತಾರೆ. ಕಾರಣ ಇಷ್ಟೇ, ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆ. ಆ ವಿಶ್ವಾಸಾರ್ಹತೆ ಇವತ್ತೂ ಕನ್ನಡದ ಮಾಧ್ಯಮ ಉಳಿಸ್ಕೊಂಡು ಹೋಗ್ತಿದೆ. ಹಂಗಾಗಿ ನಮಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಏನಿದೆ, ಆ ಪ್ಲಾಟ್ಫಾರ್ಮ್ಸ್ ಇಂದ ಜನ ಏನ್ ಸುದ್ದಿ ತಿಳ್ಕೊತಾರೆ, ಓದ್ತಾರೆ, ನೋಡ್ತಾರೆ, ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ನಮ್ಮ ಹತ್ರ ಬರ್ತಾರೆ. ನ್ಯೂಸ್ ಪ್ರೆಸೆಂಟ್ ಮಾಡೋ ರೀತಿ ಚೇಂಜ್ ಆಗ್ತಿದೆ. ಸೊ ಹಂಗಾಗಿ ಎಲ್ಲ ಪತ್ರಕರ್ತರು ಇನ್ಕ್ಲೂಡಿಂಗ್ ನಾನು ಸೇರ್ಕೊಂಡು ಈಗಿನ ಲೇಟೆಸ್ಟ್ ಟೆಕ್ನಾಲಜಿ ಏನಿದೆ, ಬ್ರಾಡ್ಕಾಸ್ಟ್ ಮೀಡಿಯಾ ಇರ್ಬೋದು, AI ಇರ್ಬೋದು, ಆ ಟೆಕ್ನಾಲಜಿಗೆ ನಮ್ಮನ್ನ ನಾವು ಅಡಾಪ್ಟ್ ಮಾಡ್ಕೊಂಡಾಗ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು. ಒಂದು ಆದರ್ಶ ಲೀಡರ್ ಹೇಗಿರಬೇಕು ಅಂತ ಒಂದೇ ಒಂದು ಸಂದರ್ಭವನ್ನ ನೆನೆಸ್ಕೊತೀನಿ ಇಲ್ಲಿ. ಸಿದ್ದರಾಮಯ್ಯ ಸರ್ ಮನೆ ಮುಂದೆ ನನ್ನ ಮನೆ ಇದ್ದದ್ದು. ಅವ್ರು ಮೊದಲನೇ ಸಲ ಮುಖ್ಯಮಂತ್ರಿ ಆದಾಗ ಮೊದಲೇ ಎಲ್ಲರಿಗೂ ಆ ಮನೆಯಲ್ಲಿರೋ, ಆ ರಸ್ತೆಯಲ್ಲಿರುವ ಎಲ್ಲರಿಗೂ ಒಂದೊಂದು ಪ್ಯಾಕೆಟ್ ಸ್ವೀಟ್ ಕಳಿಸೋದ್ರ ಜೊತೆಗೆ ಒಂದು ರಿಕ್ವೆಸ್ಟ್ ಮಾಡಿದ್ರು, ಇನ್ನೊಂದು ಸ್ವಲ್ಪ ದಿನಗಳ ಕಾಲ ತುಂಬಾ ಜನ ಬರ್ತಾರೆ, ಹಾಗಾಗಿ ಸ್ವಲ್ಪ ಸಹಿಸ್ಕೊಳ್ಳಿ ಅಂತ. ಇಷ್ಟು ಸಂವೇದನಾಶೀಲ ಮುಖ್ಯಮಂತ್ರಿ ನಮ್ಮ ಹೆಮ್ಮೆ. ಎರಡನೇದು, ಯೋಗದಲ್ಲಿದ್ದೀನಿ. ಇಂಟರ್ನ್ಯಾಷನಲ್ ಯೋಗ ಡೇ ಬಂದಾಗ 2017ರಲ್ಲಿ ನಮಗೆ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡಲಿಕ್ಕೆ ಒಂದು ಅವಕಾಶ ಇತ್ತು. ಮುಖ್ಯಮಂತ್ರಿಗಳ ಆಶೀರ್ವಾದ, ಮಹದೇವಪ್ಪನವರ ನಮ್ಮ ಬೆನ್ನು ತಟ್ಟುವಿಕೆ, 2 ಗರಿಗಳನ್ನು ಕೊಟ್ಟು ಒಂದು ಇಂಟರ್ನ್ಯಾಷನಲ್ ಯೋಗ ಡೇ ಮೈಸೂರಿಗೆ ಬ್ರ್ಯಾಂಡ್ ಆಗಿ ಬಂತು. ಎರಡನೇದು, ಅದೇ ವರ್ಷದಲ್ಲಿ ಬೆಸ್ಟ್ ಪತ್ರಕರ್ತರು ಅಥವಾ ಬೆಸ್ಟ್ ಮೀಡಿಯಾ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಮೈಸೂರು. ಹಾಗಾಗಿ ಅದು 2ರ ಹೆಮ್ಮೆ ನಮಗೆ. ನಮ್ಮೆಲ್ಲ ಪತ್ರಕರ್ತರಲ್ಲಿ ವಿನಂತಿ, ಅಪ್ಡೇಟೆಡ್ ಟೆಕ್ನಾಲಜಿಗೆ ದಯವಿಟ್ಟು ಬನ್ನಿ. ಜಿಲ್ಲಾ ಪತ್ರಕರ್ತರ ಸಂಘಕ್ಕೂ ವಿನಂತಿ, ನಮ್ಮ ಸಂಘದ ಯಾವುದೇ ಸದಸ್ಯರಿದ್ರು ಕೂಡ ಅವರ ಕಷ್ಟ ಸುಖ ಎಲ್ಲವೂ ನಮ್ಮದು. ಮಾಡ್ತಾ ಇದ್ದಾರೆ, ಬಹಳ ಸಂತೋಷ, ಬಹಳ ಮುಖ್ಯ. ಈ ಪತ್ರಿಕಾ ದಿನಾಚರಣೆಯನ್ನ ಮಾಡೋದ್ರ ಮೂಲಕ ಪತ್ರಕರ್ತರು, ಪತ್ರಿಕಾ ವರದಿಗಾರರು ಎಲ್ಲರೂ ಕೂಡ ಅವರ ಜವಾಬ್ದಾರಿಗಳನ್ನ ನೆನಪು ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಭಟ್ರು ಹೇಳಿದ್ರು, ಈಗ ವರದಿಗಾರರು ಅಂತೇನಿಲ್ಲ, ಎಲ್ಲರೂ ವರದಿಗಾರರೇ ಆಗ್ತಾರೆ. ಪ್ರಜಾಪ್ರಭುತ್ವ, ಸಂವಿಧಾನದ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು ಇವೆಲ್ಲವೂ ಕೂಡ ಉಳಿಯೋದು ಕಷ್ಟ ಆಗ್ತದೆ. ಕುವೆಂಪು ಅವರು ಹೇಳಿದ್ರಲ್ಲ, ನಮ್ಮ ಸಮಾಜ ಶಾಂತಿಯ ತೋಟ ಆಗಬೇಕು ಅಂತ ಹೇಳಿದ್ರಲ್ಲ, ಅದು ಆಗೋದು ಕಷ್ಟ. ಧಾರ್ಮಿಕ ಸಾಮಾಜಿಕ ವಿಚಾರಗಳು, ಘರ್ಷಣೆಗಳು ಪ್ರಾರಂಭ ಆಗ್ತಕ್ಕಂಥದ್ದು ಅನಾಹುತ ಯಾರಿಗೆ? ನಮ್ಮ ಸಮಾಜಕ್ಕೆ, ನಮ್ಮ ಜೊತೆ ಇರೋದು. ಅದಕ್ಕೋಸ್ಕರ ಸುಳ್ಳು ಸುದ್ದಿ ಆಡಿಸ್ತಕ್ಕಂಥದ್ದು, ಅದನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರ್ತಕ್ಕಂಥ ವಿಚಾರ. ಅದಕ್ಕೋಸ್ಕರ ತಡೆಗಟ್ಟಲೇಬೇಕಾಗ್ತದೆ. ರವೀಂದ್ರ ಭಟ್ರು ಬಹಳ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದು ನಾವೆಲ್ಲರೂ ಮಾಡಬೇಕು. ಸುಳ್ಳು ಸುದ್ದಿ ನಿರ್ಮಾಣ ಮಾಡೋರು, ಹರಡಿಸೋರು, ಅದನ್ನ ಬೆಳೆಸ್ತಕ್ಕಂಥವ್ರು ಬರೀ ಪತ್ರಕರ್ತರೇ ಅಂತ ಬೇರೆಯವರು ಕೂಡ ಮಾಡ್ಬಿಡ್ತಾರೆ. ನಾವು ಇವತ್ತು ಜ್ಞಾಪಕ ಇಟ್ಕೋಬೇಕಾಗ್ತದೆ. ಈ ಗಾರ್ಡಿಯನ್ ಪತ್ರಿಕೆಯ ಸಂಪಾದಕರಾಗಿದ್ದಂಥ CP ಸ್ಕಾಟ್ ಅವರು ಒಂದು ಮಾತು ಹೇಳ್ತಾರೆ, ಫ್ಯಾಕ್ಟ್ಸ್ ಆರ್ ಸೇಕ್ರೆಡ್, ಕಾಮೆಂಟ್ ಈಸ್ ಫ್ರೀ. ನಮಗೆ ಸಂವಿಧಾನ ಕೊಟ್ಟಿದೆ, ಪ್ರಜಾತಂತ್ರ ಯಶಸ್ವಿ ಆಗ್ಬೇಕಾದ್ರೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಈ 3 ಅಂಗಗಳು ಸಮತೋಲನದಿಂದ ಕೆಲಸ ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯ. ಜೊತೆಗೆ 4ನೇ ಸ್ತಂಭ ಪತ್ರಿಕಾ ರಂಗ ಅಂತ ಹೇಳಿ, ಅಪಾಯ ಬಂದರೆ ಸಮಾಜಕ್ಕೆ ಅಪಾಯ ಬಂದಾಗ
ನಾನು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಮತ್ತು ಪತ್ರಿಕಾ ರಂಗದಲ್ಲೂ ಕೂಡ ನಂಬಿಕೆ ಇಟ್ಕೊಂಡಿರ್ತಾರೆ. ನೆಹರೂರವರು ಒಂದು ಮಾತು ಹೇಳ್ತಾರೆ, ಪತ್ರಿಕಾ ರಂಗ ಇದೆಯಲ್ಲ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಇದಕ್ಕೆ ಯಾವ ನಿರ್ಬಂಧನೂ ಕೂಡ ಏರ್ಬಾರದು, ಸ್ವತಂತ್ರವಾಗಿ ಕೆಲಸ ಮಾಡಬೇಕು, ಯಾವ ನಿರ್ಬಂಧನೂ ಇರಬಾರದು. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಆಳವಾದಂಥ ನಂಬಿಕೆಯನ್ನು ಇಟ್ಕೊಂಡಿದ್ದವರು ನೆಹರೂರವರು. ಫ್ಯಾಕ್ಟ್ ಚೆಕ್ ಅಂತೇಳಿ ಘಟಕಗಳನ್ನು ಮಾಡಿದ್ದೀವಿ. ಫ್ಯಾಕ್ಟ್ಸ್ ಆರ್ ಸೇಕ್ರೆಡ್, ಕಾಮೆಂಟ್ ಈಸ್ ಫ್ರೀ.